ಆರ್ಎಸ್ಎಸ್ ಬ್ಯಾನ್ ಮಾಡುವಂತೆ ಸಚಿವರಾದ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಬಗ್ಗೆ ನಾನು ಈ ಬಗ್ಗೆ ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ, ನನಗೆ ಅದರ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಅವರು ಹೇಳಿದರು. ರಾಮನಗರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂಥ ಅವರು ಆರ್ಎಸ್ಎಸ್ನವರು 100 ವರ್ಷ ಪೂರೈಸಿರುವಂತಹ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ. ಇದರ ಬಗ್ಗೆ ಟೀಕೆ ಟಿಪ್ಪಣಿಯನ್ನ ಮಾಡೋದಿಲ್ಲ. ಒಳ್ಳೆಯದನ್ನ ಆಯ್ಕೆ ಮಾಡ್ಕೊಳ್ತೇನೆ, ಕೆಟ್ಟದನ್ನ ತಿರಸ್ಕಾರ ಮಾಡ್ತೇನೆ ಅಂತಷ್ಟೇ ಹೇಳಿದ್ರು. ಸಿಎಂ ಬದಲಾವಣೆ ಚರ್ಚೆ ವಿಚಾರಕ್ಕೆ ಮಾತನಾಡಿದಂತಹ ಅವರು ಈಗಾಗಲೇ ಸಾಕಷ್ಟು ಚರ್ಚೆ ಆಗಿದೆ, ನಮ್ಮ ಅಭಿಲಾಷೆ ವ್ಯಕ್ತಪಡಿಸಿದ್ದೇವೆ, ನಮ್ಮ ಹೈಕಮಾಂಡ್ ನಮಗೆ ಮಾತನಾಡದಂತೆ ನಿರ್ಬಂಧ ಹೇರಿದೆ, ಇದರ ಬಗ್ಗೆ ಚರ್ಚೆ ಮಾಡೋದಿಲ್ಲ ಅಂತ ಹೇಳಿ ಶಾಸಕ ಇಕ್ಬಾಲ್ ಹುಸೇನ್ ಅವರು ಹೇಳಿದ್ರು. ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋಕ್ಕೂ ಹೋಗಲ್ಲ, ನನಗೆ ಅದರ ಅವಶ್ಯಕತೆನೂ ಇಲ್ಲ. ಅವರವರ ಸಿದ್ಧಾಂತ ಅವರಿಗೆ. ಕಾಂಗ್ರೆಸ್ ಪಕ್ಷ ಒಂದು ಬಡವರ ಪಕ್ಷ, ಎಲ್ಲ ವರ್ಗದ ಪಕ್ಷ, ಜಾತ್ಯತೀತವಾಗಿ ಧರ್ಮಾತೀತವಾಗಿ ನಾವೆಲ್ಲರೂ ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ, ಕೆಲಸ ಮಾಡ್ತಾ ಇದ್ದೀವಿ. RSSನವರು ಅವರ ಆಂತರಿಕ ವಿಚಾರದಲ್ಲಿ ಅವರು 100 ವರ್ಷದ ಆಚರಣೆನ ಮಾಡವ್ರೆ. ನಾವು ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡೋದು ನನಗೆ ಇಷ್ಟನೂ ಇಲ್ಲ, ನಾನು ಮಾಡೋದು ಇಲ್ಲ. ಒಳ್ಳೇದನ್ನ ಆಯ್ಕೆ ಮಾಡ್ಕೊಳ್ತೀವಿ, ಕೆಟ್ಟದ್ದನ್ನ ತಿರಸ್ಕಾರ ಮಾಡ್ತೀವಿ. ಒಳ್ಳೇದನ್ನ ಆಯ್ಕೆ ಮಾಡ್ಕೊಳ್ತೀವಿ, ಕೆಟ್ಟದ್ದನ್ನ ತಿರಸ್ಕಾರ ಮಾಡ್ತೀವಿ. ಮೊಬೈಲ್ ಸಾಕಷ್ಟು ಒಳ್ಳೆ ವಿಷಯನೂ ಇದೆ, ಕೆಟ್ಟದ ವಿಷಯನೂ ಇದೆ. ಒಳ್ಳೇದನ್ನ ಬೈಕೆ ಮಾಡ್ಕೊಳ್ದೆ, ಕೆಟ್ಟದನ್ನ ತಿರಸ್ಕಾರ ಮಾಡ್ತೀವಿ. ಇದಕ್ಕೆ ಸಾಕಷ್ಟು ರೀತಿಯಲ್ಲಿ ಚರ್ಚೆಗಳಾಗವೆ. ನಾವು ನಮ್ಮ ಆಸೆ ಅಭಿಲಾಷೆಗಳನ್ನ ನಾವು ವ್ಯಕ್ತಪಡಿಸಿದ್ದೀವಿ. ಮಾಧ್ಯಮದಲ್ಲಿ ನೀವು ಕೂಡ ಅದನ್ನ ಬಹಳ ಜೋರಾಗಿ ಬಿಂಬಿಸಿದ್ದೀರಿ. ಇಡೀ ರಾಷ್ಟ್ರದಲ್ಲಿ ಒಂದು ಸುದ್ದಿ ಮಾಡಿದ್ದೀರಿ. ನಾನು ಮತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗಲ್ಲ. ಹೈಕಮಾಂಡ್ನವರು ನನಗೆ ಒಂದು ಆದೇಶವನ್ನು ಕೊಟ್ಟಿದ್ದಾರೆ, ಯಾವತ್ತೂ ಕೂಡ ಮಾಧ್ಯಮದಲ್ಲಿ ನೀವು ಈ ವಿಚಾರವನ್ನ ಪ್ರಸ್ತಾಪ ಮಾಡಬೇಡ್ದು, ನೀವು ಒಂದು ಶಿಸ್ತಿನ ಸಿಪಾಯಿಯಾಗಿರ್ಬೇಕಂತ ಹೇಳಿದಿರಿ. ತಲೆ ಬಾಗಿಸಿ ಕೆಲಸ ಮಾಡ್ತೀನಿ ಅಷ್ಟೇ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.